ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಇಂದು ಹಳೆಯ ಆತ್ಮೀಯ ನೆನಪುಗಳು ನಿಮ್ಮ ಮನಸ್ಸನ್ನ ಆವರಿಸುತ್ತವೆ. ಕೆಲಸದ ವಿಧಾನ ಮತ್ತು ಇತರರೊಂದಿಗೆ ವ್ಯವಹಾರದಲ್ಲಿ ಸೌಮ್ಯತೆಯನ್ನ ತೋರಿಸುತ್ತೀರಿ. ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಿ. ಉಳಿತಾಯಕ್ಕೆ ಒತ್ತು ನೀಡಿ. ವೃಷಭ ರಾಶಿ. ಇಂದು ಆಕ್ರಮಣಶೀಲತೆಯನ್ನ ತಪ್ಪಿಸಿ ಶಾಂತವಾಗಿ ಸಂವಹನ ನಡೆಸಿ. ಹೊಸ ಯೋಚನೆಗಳು ಮತ್ತು ಜವಾಬ್ದಾರಿಗಳನ್ನು ಆರಂಭ ಮಾಡಲು ಸೂಕ್ತ ದಿನ ಅಲ್ಲ. ಸೌಜನ್ಯದಿಂದ ವರ್ತಿಸಿ, ಎಲ್ಲವೂ ಸರಿ ಹೋಗುತ್ತದೆ. ಮಿಥುನ ರಾಶಿ. ಎಲ್ಲದರಲ್ಲೂ ಪರಿಪೂರ್ಣತೆ ಆಶಿಸುತ್ತೀರಿ. ಈ ಗುಣವನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಶಕ್ತಿಯನ್ನ ಸರಿಯಾದ ದಿಕ್ಕಿನಲ್ಲಿ ಕೇಂದ್ರೀಕರಿಸಿ, ಯಶಸ್ಸು ನಿಮ್ಮದಾಗುತ್ತದೆ. ಕರ್ಕಾಟಕ ರಾಶಿ. ಹೊಸ ಸ್ನೇಹಿತರೊಂದಿಗೆ ಖುಷಿಯ ಕ್ಷಣಗಳನ್ನು ಕಾಣುತ್ತೀರಿ, ಆದರೆ ಕೆಲವು ಚಿಂತೆಗಳು ನಿಮ್ಮನ್ನು ಕಾಡಬಹುದು. ಸಂಜೆಯ ವೇಳೆಗೆ ಮಿತ್ರರ ಸಹವಾಸದಲ್ಲಿ ಶಾಂತಿ ಮತ್ತು ಸಂತೋಷ ಅನುಭವಿಸುತ್ತೀರಿ. ಸಿಂಹರಾಶಿ. ಇಂದು ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಲು ತಡೆಯಾಗದಂತೆ ಎಚ್ಚರಿಕೆ ವಹಿಸಿ. ಪ್ರೀತಿ ಪ್ರೇಮದ ವಿಷಯದಲ್ಲಿ ಒಳ್ಳೆಯ ದಿನ, ಆದರೆ ಅಹಂಕಾರವನ್ನು ಬದಿಗಿಟ್ಟು ಮುನ್ನಡೆಯಿರಿ. ಕನ್ಯಾ ರಾಶಿ. ಅಗೋಚರ ಭಯವು ನಿಮ್ಮ ಮನಸ್ಸನ್ನ ಕಾಡಬಹುದು. ವಿಶೇಷವಾಗಿ ವಿದೇಶಿ ಸಂಪರ್ಕಗಳಿಗೆ ಖರ್ಚು ಮಾಡುವಾಗ ಜಾಗರೂಕರಾಗಿ. ದಿನದ ಮುಂದುವರೆದಂತೆ ಈ ಚಿಂತೆಗಳು ತಗ್ಗಲಿವೆ, ಆದರೆ ಎಚ್ಚರಿಕೆ ವಹಿಸಿ. ತುಲಾ ರಾಶಿ. ರಿಯಲ್ ಎಸ್ಟೇಟ್ ಮತ್ತು ವಿಮಾ ಹೂಡಿಕೆಗಳಿಂದ ಲಾಭವಾಗಲಿದೆ. ನಿಮ್ಮ ಮಕ್ಕಳು ಯಶಸ್ಸು ನಿಮಗೆ ಹೆಮ್ಮೆ ತರುತ್ತದೆ. ಕೆಲಸದ ವೇತನ ಹೆಚ್ಚಳ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಆರ್ಥಿಕ ಲಾಭ ಇದೆ. ವೃಶ್ಚಿಕ ರಾಶಿ. ಕಿರಿಕಿರಿಯಾಗುವ ಸಾಧ್ಯತೆಗಳಿವೆ. ವಿವಾದಗಳಿಂದ ದೂರ ಇರಿ. ಸಂಜೆಯ ವೇಳೆಗೆ ಅದೃಷ್ಟ ಬದಲಾಗಿ ಶಾಂತಿ ಮತ್ತು ಸಮಾಧಾನ ಕಾಣುತ್ತೀರಿ. ಧನುರಾಶಿ. ವಿದೇಶಿ ಸಂಪರ್ಕಗಳಿಂದ ವ್ಯಾಪಾರ ವಿಸ್ತರಣೆಗೆ ಅವಕಾಶ ಇದೆ. ಪರಿಣಾಮಕಾರಿ ಸಂವಹನದಿಂದ ಗುರಿಗಳನ್ನು ಸಾಧಿಸಿ. ತಂಡದ ನಾಯಕತ್ವಕ್ಕೆ ಸರಿಯಾದ ಹೆಜ್ಜೆಗಳನ್ನು ಇಡುತ್ತೀರಿ. ಮಕರ ರಾಶಿ. ಈಗಿನ ಯಶಸ್ಸಿಗಾಗಿ ನೀವು ಕಠಿಣ ಪರಿಶ್ರಮ ಮಾಡಿದ್ದೀರಿ. ಈಗ ಆ ಫಲವನ್ನು ಅನುಭವಿಸುವ ಸಮಯ. ಬಂಧು ಮಿತ್ರರೊಂದಿಗೆ ಆನಂದದ ಕ್ಷಣಗಳನ್ನು ಕಾಣುತ್ತೀರಿ. ಕುಂಭರಾಶಿ. ಸಂಕೀರ್ಣ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸುತ್ತೀರಿ, ಆದರೆ ಇತರರ ತಪ್ಪುಗಳಿಗೆ ಹೊಣೆಯಾಗುವುದು ಕಿರಿಕಿರಿ ಉಂಟು ಮಾಡಬಹುದು. ದೌರ್ಬಲ್ಯವನ್ನು ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳಿ. ಕೊನೆಯದಾಗಿ ಮೀನರಾಶಿ. ವಿಶ್ವಾಸದ ಕೊರತೆ ಮತ್ತು ಗೊಂದಲದಿಂದ ನಿರ್ಧಾರ ತೆಗೆದುಕೊಳ್ಳಲು ತೊಂದರೆಯಾಗಬಹುದು. ವಿವಾದಗಳಿಂದ ದೂರ ಇರಿ. ದೊಡ್ಡ ಯೋಚನೆಗಳನ್ನು ತಾತ್ಕಾಲಿಕವಾಗಿ ಮುಂದೂಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.